ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಆಡ್ಸೆನ್ಸ್ ಅಕೌಂಟ್ ನಮಗೆ ತೋರಿಸ್ತೀನಿ. ನಿಮಗೆ ವೆರಿಫಿಕೇಶನ್ ಮಾಡಬೇಕು. ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಇವರು ನಮಗೆ ಚಾನಲ್ ಕೊಟ್ಟಿದ್ರು, ಅವರು ಎಲ್ಲ ವರ್ಕ್ನ ಮಾಡಿಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ಐಡೆಂಟಿಟಿ ವೆರಿಫಿಕೇಶನ್ ಮಾಡಿದಿನಾಗಲೇ ಈಗ ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕಾಗಿದೆ. ಅವ್ರ ಅಡ್ರೆಸ್ಗೆ ಆಡ್ಸೆನ್ಸ್ ಲೆಟರ್ ಹೋಗಿದೆ. ಫ್ರೆಂಡ್ಸ್, 2 ಬಾರಿ ನಾನು ಅಪ್ಲೈ ಮಾಡಿದ್ದೆ, 2ರಲ್ಲಿ ಒಂದು ರೀಚ್ ಆಗಿದೆ. ಈಗ ಆ ಲೆಟರ್ನಲ್ಲಿರೋ ಡಿಜಿಟ್ಸ್ನ ನನಗೆ ಶೇರ್ ಮಾಡಿದರೆ ಆ ಡಿಜಿಟ್ಸ್ನ ಎಂಟರ್ ಮಾಡಿ ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕು. ಫ್ರೆಂಡ್ಸ್, ಈಗ ನೀವು ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕು ಅಂತಂದ್ರೆ ಈ ರೀತಿ ಕೂಡ ಮಾಡಬಹುದು. ಇಲ್ಲಿ ನೋಡ್ತಿದ್ರೆ ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ ಬರ್ತಿದ್ರೆ ಇಲ್ಲಿ ಆಕ್ಷನ್ ಅಂತಿದೆಲ್ಲ ಅದನ್ನ ಕ್ಲಿಕ್ ಮಾಡಿದ್ರು ಸೇಮ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ವೆರಿಫಿಕೇಶನ್ ಚೆಕ್ ಅಂತಿದೆಲ್ಲ ಇದನ್ನ ಕ್ಲಿಕ್ ಮಾಡಿದ್ರು ಕೂಡ ಸೇಮ್ ವಿಂಡೋ ಓಪನ್ ಆಗುತ್ತೆ. ಈಗ ಇದನ್ನ ಕ್ಲಿಕ್ ಮಾಡ್ತೀನಿ. ವೆರಿಫಿಕೇಶನ್ ಚೆಕ್ ಅಂತಿದೆಲ್ಲ ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ರೀತಿ ಬರುತ್ತೆ. ವೆರಿಫೈ ಯುವರ್ ಐಡೆಂಟಿಟಿ ಅಂತಿದೆ. ಕೆಳಗಡೆ ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಈಗ ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಅಡ್ರೆಸ್ ವೆರಿಫಿಕೇಶನ್ ನೀಡ್ಸ್ ಅಟೆನ್ಷನ್ ಅಂತಿದೆ. ಇಲ್ಲಿ ಯು ಹ್ಯಾವ್ 3 ಅಟೆಂಪ್ಟ್ಸ್ ರಿಮೈನಿಂಗ್ ಅಂತಿದೆ. ಇದರಲ್ಲಿ ಬಹಳಷ್ಟು ಒಂದು 3-4 ಸರಿ ನೀವು ರೀಅಪ್ಲೈ ಮಾಡ್ಬೋದು, ರೀಸೆಂಡ್ ಮಾಡ್ಬೋದು. ಯಾವುದಾದ್ರೂ ಒಂದು ಲೆಟರ್ ನಿಮಗೆ ನಿಮ್ಮ ಕೈಗೆ ಸಿಕ್ತು ಅಂತಂದ್ರೆ ಅದರಲ್ಲಿರೋ ಡಿಜಿಟ್ಸ್ನ ನೀವು ಎಂಟರ್ ಮಾಡಿದ್ರೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಆದ್ರೆ ಅಡ್ರೆಸ್ ಮಾತ್ರ ನೀವು ನೀಟಾಗಿ ಹಾಕಬೇಕಾಗುತ್ತೆ. ತಪ್ಪು ಹಾಕಿದ್ರೆ ನಿಮಗೆ ಲೆಟರ್ ಕೈಗೆ ಸಿಗಲ್ಲ ಫ್ರೆಂಡ್ಸ್. ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆದ್ರೂ ಕೂಡ ಲಾಸ್ಟ್ ಅಲ್ಲಿ ಇನ್ನೊಂದು ಮೆಥಡ್ ಇದೆ, ಜಿಮೇಲ್ ಮೆಥಡ್, ಅದರಿಂದ ಮಾಡಬಹುದು. ಆದ್ರೆ ನೀವು ಕರೆಕ್ಟ್ ಆಗಿ ಅಡ್ರೆಸ್ ಹಾಕಿದ್ರೆ ಫೋನ್ ನಂಬರ್ ಮತ್ತೆ ಅಡ್ರೆಸ್, ನಿಮ್ಮ ಮನೆ ಹತ್ರ ಏನಾದರೂ ಲ್ಯಾಂಡ್ ಮಾರ್ಕ್ ಇದ್ರೆ ಅದನ್ನ ಹಾಕೋದು, ತಾಲೂಕ್, ಡಿಸ್ಟಿಕ್ ಎಲ್ಲಾನು ಕರೆಕ್ಟಾಗಿ ಹಾಕಿದ್ರೆ ಕರೆಕ್ಟಾಗಿ ನಿಮ್ಗೆ ಬೇಗ ನಿಮ್ಮ ಅಡ್ರೆಸ್ಗೆ ಲೆಟರ್ ಬರುತ್ತೆ ಫ್ರೆಂಡ್ಸ್. ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಈಗ ನಾನೆಲ್ಲ ಅಡ್ರೆಸ್ನ ಕರೆಕ್ಟಾಗಿ ಹಾಕಿದ್ದೀನಿ. ಅವ್ರಿಗೆ ಲೆಟರ್ ಕೂಡ ತಲುಪಿದೆ. ಈಗ ನನಗೆ ಅವರು ಡಿಜಿಟ್ಸ್ನ ಶೇರ್ ಮಾಡಿದ್ದಾರೆ. ಇಲ್ಲಿ ನಾನು ಆ ಡಿಜಿಟ್ಸ್ನ ಎಂಟರ್ ಮಾಡ್ತೀನಿ. 6 ಡಿಜಿಟ್ಸ್ ಇರುತ್ತೆ. ಈಗ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ವೆರಿಫೈ ಆಯ್ತು ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬಂತು ಫ್ರೆಂಡ್ಸ್. ತುಂಬಾ ಈಸಿ ಇದೆ ಅಡ್ರೆಸ್ ವೆರಿಫಿಕೇಶನ್ ಮಾಡೋದು. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಆಡ್ಸೆನ್ಸ್ ನಲ್ಲಿ ಆಗಿರಲಿ ಅಥವಾ ಯೂಟ್ಯೂಬ್ ನಲ್ಲಿ ಆಯಿತು ಅಂತಂದ್ರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.